ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಮೇಘಾ ಹರ್ಷ ವ್ಲಾಗ್ಸ್. ನಾನು ಮೇಘನಾ. ಇದು ವೆಡ್ನೆಸ್ಡೇ ಮಾರ್ನಿಂಗ್ ವ್ಲಾಗ್. ತಿಂಡಿ ಎಲ್ಲ ತಿಂದು ಅಮ್ಮ ಕಾಲ್ ಮಾಡಿದ್ರು, ಬರ್ತಾ ಇದೀವಿ ಪಾಪುನ ಕರ್ಕೊಂಡು ಅಂತ ಹೇಳಿ. ಅವ್ರು ಬರೋ ಅಷ್ಟರಲ್ಲಿ ಹೆಸರುಬೇಳೆ ಪಾಯಸ ಮತ್ತೆ ಮಜ್ಜಿಗೆ ಸಾಂಬಾರ್ನ, ಈ ಮಳೆಗೆ ಮಜ್ಜಿಗೆ ಸಾಂಬಾರ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಮಜ್ಜಿಗೆ ಸಾಂಬಾರ್ ಮಾಡ್ಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಹೆಸರುಬೇಳೆ ಪಾಯಸ ಮತ್ತೆ ಮಜ್ಜಿಗೆ ಸಾಂಬಾರ್ ಮಾಡೋದನ್ನ ಚಿಕ್ಕದಾಗಿ ಒಂದು ವಿಡಿಯೋ ಕ್ಲಿಪ್ ತರ ಮಾಡ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಹೆಸರುಬೇಳೆನ ಒಂದು ಲೋಟದಷ್ಟು ತಗೊಂಡಿದ್ದೀನಿ. ಅದನ್ನ ಹುರ್ಕೊಂಡು ಕುಕ್ಕರಲ್ಲಿ ಬೇಯ್ಲಿಕ್ಕೆ ಹಾಕಿದ್ದೀನಿ. ಇವಾಗ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು 2ರಿಂದ 3 ಆಗುವಷ್ಟು ಏಲಕ್ಕಿ, ಅದ್ರ ಜೊತೆಗೆ ತೆಂಗಿನ ತುರಿನ ಹಾಕೋತಾ ಇದೀನಿ. ರುಬ್ಕೊಳ್ಳೋದಕ್ಕೆ ಕಾಯಿ ತುರಿ ಜೊತೆ ಗೋಡಂಬಿ ಮತ್ತೆ ಗಸಗಸೆನೂ ಕೂಡ ಸೇರಿಸ್ಕೋಬಹುದು. ನಾನು ಗೋಡಂಬಿನ ಡೈರೆಕ್ಟ್ ಆಗಿ ತುಪ್ಪದಲ್ಲಿ ಕರೆದು ಗೋಡಂಬಿ ಮತ್ತೆ ದ್ರಾಕ್ಷಿನ ಪಾಯಸಕ್ಕೆನೆ ಹಾಕೋಣ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ. ಇವಾಗ ಸಾಂಬಾರ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಮೀಡಿಯಂ ಸೈಜ್ದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 5-6 ಎಸ್ಲಾಗುವಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡು ಅದನ್ನ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನ ತುರಿನ ಸೇರಿಸಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಇದು ನಾವು ಖಾರದ ಪುಡಿಲಾದ್ರೂ ಮಾಡ್ಕೋಬಹುದು ಅಥವಾ ಹಸಿಮೆಣಸಿನಕಾಯಿ ಕೂಡ ಹಾಕೊಂಡು ಮಾಡ್ಕೋಬಹುದು. ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ. ಮತ್ತೆ 1 ಸ್ಪೂನ್ ಜೀರಿಗೆನ ಹಾಕೊಂಡು ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಂಡಿದ್ದೀನಿ. ಹಸಿಮೆಣಸಿನಕಾಯಿನ ಒಂದು 4ರಿಂದ 5 ತಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋತಾ ಇದ್ದೀನಿ. ಇವಾಗ ಸಾಂಬಾರ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಕಡಾಯಿನ ತಗೊಂಡು ಅದಕ್ಕೆ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ. ಸ್ವಲ್ಪ ಕರಿಬೇವು, ಸಾಸಿವೆ ಮತ್ತೆ ಜೀರಿಗೆ ರುಬ್ಬಕ್ ಹಾಕಿರ್ತೀವಿ, ಬೇಕು ಅಂತಂದ್ರೆ ಹಾಕೋಬಹುದು, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ ಇಷ್ಟನ್ನ ಹಾಕೊಂಡು ಒಗ್ಗರಣೆನ ಮಾಡ್ಕೊತಾ ಇದೀನಿ. ಕೊನೆಗೆ ಸ್ವಲ್ಪ ಈರುಳ್ಳಿ ಎಲ್ಲ ಬೆಂದಿದ್ದಾದ್ಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಸಾಲೆ, ಆ ಮಸಾಲಾನ ಹಾಕೊಂಡು ಒಂದ್ ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೊಳ್ಳಿ. ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಖಾರ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಈ ಚಳಿಗಾಲದಲ್ಲಂತೂ ಮಜ್ಜಿಗೆ ಸಾಂಬಾರ್ ನಮ್ಮನೇಲಿ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಇವಾಗ ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡಿದೀವಿ ಅಷ್ಟೇನೆ. ಸಾಂಬಾರ್ ಕನ್ಸಿಸ್ಟೆನ್ಸಿನ ನಿಮಗೆ ಇಷ್ಟ ಆಗೋ ರೀತಿ ಮಾಡ್ಕೊಳ್ಳಿ. ತೀರಾ ಗಟ್ಟಿ ಬೇಕು ಅಂತ ಅಂದ್ರೆ ಇಷ್ಟಕ್ಕೇನೆ ಸ್ಟಾಪ್ ಮಾಡ್ಬಿಡ್ಬೋದು. ಇಲ್ಲ ತೆಳ್ಳಗ್ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ನೀರ್ ಹಾಕೊಂಡು ಹೆಚ್ಚಿಸ್ಕೋಬಹುದು. ನಾನು ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಅಂದ್ರೆ ಮಜ್ಜಿಗೆಗೆನೆ ಸ್ವಲ್ಪ ನೀರ್ನ ಹಾಕೊಂಡು ಪಾತ್ರೆಗೆ ಹಾಕೊಂಡಿದೀನಿ. ಇದು ಹಾಕಿದ್ಮೇಲೆ ಒಂದ್ 2ರಿಂದ 3 ನಿಮಿಷ ಆಗುವಷ್ಟು ಮಾತ್ರ ಬಿಸಿ ಮಾಡಿ. ಪೂರ್ತಿ ನಾವು ನಾರ್ಮಲ್ ಸಾಂಬಾರ್ ಮಾಡೋ ತರ ಕುದ್ಸೋದಿಕ್ ಹೋಗ್ಬಿಡಿ. ಮಜ್ಜಿಗೆ ಎಲ್ಲ ಒಡ್ದಂಗ್ ಆಗ್ಬಿಡತ್ತೆ. ಜಾಸ್ತಿ ಕುದಿಸಿದ್ರೆ ಏನಾಗುತ್ತೆ ಅಂದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಕುದಿಸ್ಲಿಕ್ಕೆ ಹೋಗ್ಬೇಡಿ. ಇವಾಗ ಒಂದ್ ಸ್ವಲ್ಪ ಒಂದು 100ರಿಂದ 150 ಗ್ರಾಮ್ ಆಗುವಷ್ಟು ಶಾವ್ಗೆನ ತಗೊಂಡಿದ್ದೀನಿ. ಶಾವ್ಗೆನ ತಗೊಂಡು ಹುರ್ಕೊಂಡು ಬಿಸಿನೀರ್ ಕಾಯ್ಲಿಕ್ಕೆ ಅಂತ ಇಟ್ಟಿದ್ದೆ. ಬಿಸಿನೀರ್ ಕಾಯ್ಬೇಕಾದ್ರೇನೆ ಹುರ್ಕೊಂಡಿರುವಂತ ಶಾವ್ಗೆನ ನೀರಿಗೆ ಸೇರಿಸ್ಕೊತಾ ಇದೀನಿ. ಇದು ಚೆನ್ನಾಗಿ ಕುದಿಯೋವರೆಗೂ ನೀಟಾಗಿ ಕುದಿಸ್ಕೊಳ್ಳಿ. ಇದಾದ್ಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಹೆಸರು ಬೇಳೆ, ಅದನ್ನ ಇವಾಗ ಅದೇ ಪಾತ್ರೆಗೆ ಸೇರಿಸ್ಕೊತಾ ಇದೀನಿ. ಅದ್ರ ಜೊತೆಗೆ ಒಂದ್ 4 ಲವಂಗನ ಹಾಕ್ತಾ ಇದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಪಾಯಸದ ಟೇಸ್ಟ್ ಅಂತ ಹೇಳಿ. ಇದು ಕುದಿಯೋವರೆಗೂ ನೀಟಾಗಿ ವೆಯ್ಟ್ ಮಾಡ್ತಾ ಇರಿ. ಸ್ವೀಟ್ನ ಇವಾಗ್ಲೇನೆ ಆಡ್ ಮಾಡೋದ್ ಬೇಡ. ಇದು ಸ್ವಲ್ಪ ಬೇಯಬೇಕು. ಶಾವ್ಗೆ ಎಲ್ಲ ನೀರಲ್ಲಿ ಚೆನ್ನಾಗಿ ಬೇಯಬೇಕು. ಮತ್ತೆ ಹೆಸರು ಬೇಳೆ ಜೊತೆ ನೀಟಾಗಿ ಮಿಕ್ಸ್ ಆಗ್ಬೇಕು. ಹೆಸರು ಬೇಳೆ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ರುಬ್ಬಿಟ್ಕೊಂಡಿರುವಂತ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊತಾ ಇದೀನಿ. ಇವಾಗ ಹಾಕಿರುವಂತ ಕಾಯಿ ತುರಿ ಹೆಸರು ಬೇಳೆ ಮತ್ತೆ ಶಾವ್ಗೆ ಜೊತೆ ನೀಟಾಗಿ ಹೊಂದ್ಕೋಬೇಕು. ಅದಕ್ಕೋಸ್ಕರ ಒಂದ್ಸಲ ತಿರುಗಿಸ್ತಾ ಬನ್ನಿ. ನಿಧಾನಕ್ಕೆನೆ ತಿರುಗಿಸಿ. ಇದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಕುದಿದ್ದಾದ್ಮೇಲೆ ಕೊನೆನಲ್ಲಿ ಸಕ್ಕರೆನ ಆಡ್ ಮಾಡ್ತಾ ಇದೀನಿ. ಯಾಕೆ ಅಂತ ಅಂದ್ರೆ ಸಕ್ಕರೆ ಮಧ್ಯದಲ್ಲೇ ಹಾಕ್ಬಿಟ್ರೆ ತಳ ಹಿಡ್ದಂಗ್ ಆಗ್ಬಿಡುತ್ತೆ. ಸೊ ಕೊನೆನಾಗಿ ಚೆನ್ನಾಗಿ ಕುದ್ಮೇಲೆ ಕೊನೆನಲ್ಲಿ ಆಡ್ ಮಾಡ್ತಾ ಇದೀನಿ. ಇವಾಗ ನೋಡಿ ಕುದೀತಾ ಇದೆ. ಹಾಗಾಗಿ ಸಕ್ಕರೆನ ಹಾಕ್ತಾ ಇದೀನಿ. ಸ್ವೀಟ್‌ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಟೇಸ್ಟ್ ಮಾಡ್ಕೊಂಡು ನೀವು ಸಕ್ಕರೆನ ಹಾಕೊಳ್ಳಿ. ಸಕ್ಕರೆ ಹಾಕಿದ್ಮೇಲಂತೂ ನೀಟಾಗಿ ಕೈ ತಿರುಗಿಸ್ತಾನೆ ಇರ್ಬೇಕು. ಯಾಕೆಂತಂದ್ರೆ ತಳ ಹಿಡಿಯೋ ಚಾನ್ಸಸ್ ತುಂಬಾನೇ ಇರುತ್ತೆ. ಹೆಸರು ಬೇಳೆ ಹಾಕಿರೋದ್ರಿಂದ ಹೆಸರು ಬೇಳೆ ಸಕ್ಕರೆ ಅಂಟ್ಕೊಂಡಂಗ್ ಆಗ್ಬಿಡುತ್ತೆ. ಕೊನೆಯದಾಗಿ ತುಪ್ಪದಲ್ಲಿ ಹುರ್ಕೊಂಡಿರುವಂತ ದ್ರಾಕ್ಷಿ ಗೋಡಂಬಿನ ಹಾಕಿದ್ರೆ ಪಾಯಸ ರೆಡಿ ಆಯ್ತು. ಇವಾಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಬಿಡಿ. ನಾನು ಪಾಯಸ ಸಾಂಬಾರ್ ಮಾಡೋ ಅಷ್ಟರಲ್ಲಿ ನಮ್ಮಮ್ಮ ಮತ್ತೆ ನನ್ನ ತಮ್ಮ ಪಾಪುನ ಕರ್ಕೊಂಡು ಊರಿಂದ ಬಂದ್ರು. ಅಲ್ಲಿ ಇರ್ತೀನಿ ಅಂತ ಹೇಳಿ ಉಳ್ಕೊಂಡಿರ್ತಾನೆ. ನಮ್ಮಮ್ಮನ ಜೊತೆನೆ ಇರ್ತೀನಿ, ನೀವು ಬೇಡ ಹೋಗಿ ಅಂತ ಹೇಳಿ ನಮ್ಮನ್ನ ಕಳಿಸ್ತಾನೆ. ಬಟ್ ಒಂದಿನ ಅಷ್ಟೇನೆ. ಒಂದಿನ ನೋಡ್ಲಿಲ್ಲ ಅಂತಂದ್ರೆ ಮುಗೀತು. ಸಂಜೆ ಅಷ್ಟ್ರಲ್ಲಿ ಅಮ್ಮ ಅಮ್ಮ ಅಂತ ನೆನೆಸ್ಕೊಂಡು ಅಳ್ತಾ ಇರ್ತಾನೆ ಅಂತ ಹೇಳಿ ನಮ್ಮಮ್ಮ ಹೇಳ್ತಾ ಇದ್ರು. ನನ್ ಮುಖ ನೋಡೋದಕ್ಕೇನೆ ಫುಲ್ ಶೈ ಆಗ್ತಾ ಇದ್ದಾನೆ. ಫುಲ್ ನಗಾಡ್ಕೊಂಡು ಏನೋ ಸಿಕ್ಬಿಡ್ತು ಅನ್ನೋ ರೇಂಜಿಗಂತೂ ಫೀಲ್ ಆಗ್ತಾ ಇದ್ದ. ಒಂಥರ ಖುಷಿ ಆಯ್ತು ಅವ್ನು ಬಂದಿದ್ದಿವಾಗ. ಬಂದು ಸ್ವಲ್ಪ ಹೊತ್ಮೇಲೆನೆ ನಿದ್ದೆ ಆಗಿರ್ಲಿಲ್ಲ. ಅದಕ್ಕೆ ಮಲಗಿಸ್ತಾ ಇದ್ದೀನಿ. ಸೀರಿಯಲ್ ಅವನನ್ನ ಮಲಗಿಸ್ಬಿಡ್ತೀನಿ. ಇಲ್ಲ ಅಂತಂದ್ರೆ ಬೆಡ್ ಮೇಲೆ ಮಲಗಿಸ್ತೀನಿ ಅಂದ್ರೆ ನಾನು ಅವನ ಪಕ್ಕನೇ ಮಲಗಬೇಕಾಗತ್ತೆ. ಸೀರಿಯಲ್ ಹಾಕಿದ್ರೆ ನೋ ಪ್ರಾಬ್ಲಮ್, ಆರಾಮಾಗಿ ಮಲಗಿರ್ತಾನೆ. ಅವನು ಒಂದ್ಸಲ ಮಲಗಿಸಿದ್ರೆ 2-3 ಅವರ್ಸ್ ಅಂತೂ ಕಂಟಿನ್ಯೂಸ್ ಆಗಂತೂ ಮಲಗ್ತಾನೆ. ಅವಾಗ ನಾನು ಸಾಂಬಾರ್ ಜೊತೆಗೆ ರೈಸ್ ಮತ್ತೆ ಸ್ವಲ್ಪ ಈರುಳ್ಳಿ ಬಜ್ಜಿನ ಕೂಡ ಮಾಡಿದ್ದೆ. ಅದ್ರದ್ದು ವಿಡಿಯೋ ಕ್ಲಿಪ್ ತೆಕ್ಕೊಳ್ಳೋದನ್ನ ಮರ್ತೋಗ್ಬಿಟ್ಟೆ. ಅವ್ನು ಎದ್ಮೇಲೆ ಇದು ವಿಡಿಯೋ ಮಾಡಿರೋದು. ನಾನು ಕೂಡ ವಿಡಿಯೋ ಮಾಡ್ಬೇಕು, ನಾನು ಎಲ್ರಿಗೂ ಹಾಯ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದ.
ನನ್ನ ತಮ್ಮ ನಮ್ಮಮ್ಮನ ಬಿಟ್ಬಿಟ್ಟು ಏನೋ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದ. ಅವ್ನು ಕೊನೆಯದಾಗಿ ಬಂದಿದ್ದು. ಅವನೇ ಲಾಸ್ಟಲ್ಲಿ ಊಟ ಮಾಡ್ತಿರೋದು. ಅಮ್ಮ ಹೊರಡೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾರೆ. ನನ್ನ ಮಗಂಗೆ ಗೊತ್ತಿಲ್ಲ ಅವ್ರು ಬಿಟ್ಟೋಗ್ತಾರೆ ಅಂತ ಹೇಳಿ. ಬಿಟ್ಟೋಗಲ್ಲ ಅಂತ ಹೇಳಿ ಆರಾಮಾಗಿ ಆಟ ಆಡ್ತಾ ಇದ್ದಾನೆ. ಇವಾಗ ಅವ್ರನ್ನ ಕಳಿಸ್ಬೇಕಾದ್ಲೇನೆ ನನಗೆ ಪ್ರಾಬ್ಲಮ್ ಆಗೋದು. ನೋಡೋಣ ಏನ್ ಮಾಡ್ತಾನೆ ಅಂತ ಹೇಳಿ. ಇವಾಗ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ವಿ. ಅವ್ರು ಹೊರಡ್ತಾ ಇದ್ದಾರೆ ಅಂತ ಹೇಳಿ. ಮೊನ್ನೆ ಬಾಗ್ನ ಅರ್ಪಿಸಿದ್ವಲ್ಲ, ಅದು ಇದೇ ಕೆರೆನೇ. ಫುಲ್ ಕೆರೆ ತುಂಬಿದೆ. ನಮ್ಮನೆ ಪಕ್ಕನೇ ಇರೋದು. ಮನೆ ಒಳಗಡೆ ಅಂತೂ ಇರೋದಿಕ್ಕಾಗಲ್ಲ. ಅಷ್ಟು ಚಳಿ ಆಗುತ್ತೆ. ಡೋರ್ ಓಪನ್ ಮಾಡ್ಕೊಂಡಂತೂ ಇರ್ತೀವಿ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ನಾನು ಅವ್ರನ್ನ ಕಳಿಸ್ಲಿಕ್ಕೆ ಅಂತೇಳಿ ನನ್ನ ಹಸ್ಬೆಂಡ್ ಕಸಿನ್ ಮನೆಗೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ಇವ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಅವರು ಸ್ವಲ್ಪ ನೆನಪು ಮಾಡ್ಕೋತಾ ಇದ್ದ. ಎಲ್ರೂ ರೇಗಿಸ್ತಾ ಇದ್ರು, "ನಿಮ್ಮ ಅಜ್ಜಿ, ನಿಮ್ಮ ಮಾವ ಇಬ್ರು ಬಿಟ್ಟೋಗ್ತಾ ಇದ್ದಾರೆ ನಿನ್ನ. ಏನ್ ಮಾಡ್ತೀಯ ನೀನು?" ಅಂತ ಹೇಳಿ. ಅವ್ರು ನೆನಪಾದಾಗ ಅಳೋನು. ಅವ್ರು ಕೇಳಿದಾಗ ನೆನಪು ಮಾಡ್ಕೊಂಡು ಅಳೋನು. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಆಟ ಆಡೋನು. ಇವ್ನು ನನ್ನ ಹಸ್ಬೆಂಡ್ ಕಸಿನ್ ರಾಮು ಅಂತ ಹೇಳಿ. ಅವನ ಜೊತೆಗೆ ಇವ್ನು ಹೋಗಂಗಿಲ್ಲ, ಇವ್ನು ಬಿಡಂಗಿಲ್ಲ. ರಾಮು ಅನ್ನಕ್ ಬರಲ್ಲ ಇವ್ನಿಗೆ. ಇವ್ನು ಮಾಮು ಮಾಮು ಅನ್ಕೊಂಡು ಇವರಿಬ್ರು ಒಂಥರ ಚೆನ್ನಾಗಿ ಆಟ ಆಡ್ತಾ ಇದ್ರು. ನೋಡೋದಕ್ಕೇನೆ ಒಂಥರ ಖುಷಿ ಆಗ್ತಾ ಇತ್ತು. ಈ ರಾಮುದ್ ಇನ್ನೊಂದ್ ಜೋಕ್ಸ್ ಇದೆ. ಒಂದ್ಸಲ ಚೇರ್ ಮೇಲೆ ಕುತ್ಕೊಂಡ್ರೆ ಚೇರ್ ಸಮೇತ ಎದ್ಬಿಟ್ಟ. ಎಲ್ರೂ ರಾಮುಗೆ ಸಿಕ್ಕಾಪಟ್ಟೆನೆ ರೇಗಿಸ್ತಾ ಇದ್ರು. ಚೇರ್ ಸಮೇತ ಎತ್ಬಿಟ್ಟಿದ್ಯಾ ಅಂತ ಹೇಳಿ. ವೆಡ್ನೆಸ್ಡೇ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಥರ್ಸ್‌ಡೇ ವಿಡಿಯೋ ಕೂಡ ಇದ್ರ ಜೊತೆಗೇನೆ ಅಟ್ಯಾಚ್ ಮಾಡಿದ್ದೀನಿ. ಥರ್ಸ್‌ಡೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋ ಹೊತ್ತಿಗೇನೆ 12:45 ಆಗೋಗಿತ್ತು. 12:40 ಆಗಿದೆ ಆಲ್ರೆಡಿ. ಮಳೆ ಕೂಡ ಕಡಿಮೆನೇ ಆಗಿರಲಿಲ್ಲ. ಇವತ್ತು ಬೆಳಗ್ಗೆಯಿಂದ ನನ್ನ ಮಗ ಏನು ತಿಂಡಿ ಮಾಡೋದಕ್ಕೂ ಬಿಟ್ಟಿರಲಿಲ್ಲ, ಏನು ಕೆಲಸ ಮಾಡೋದಕ್ಕೂ ಬಿಟ್ಟಿರಲಿಲ್ಲ. ಫಸ್ಟು ಅವನನ್ನ ಮಲಗಿಸ್ಬಿಡೋಣ ಅಂತ ಹೇಳಿ ಅವನನ್ನ ಮಲಗಿಸಿ ನಾನು ಹೊರಗಡೆ ಬರೋ ಅಷ್ಟರಲ್ಲಿ 12:40ನೇ ಆಗೋಗಿತ್ತು. ನಮ್ಮ ಅತ್ತೆನೇ ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ರು. ನೀನು ಬರೀ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡು ಅಂತ ಹೇಳಿದ್ರು. ಇವಾಗ ರೊಟ್ಟಿಗೆ ಅಕ್ಕಿ ಇಟ್ಟಿರಲಿಲ್ಲ ಅಂತ ಹೇಳಿ ಅಕ್ಕಿನ ರೆಡಿ ಮಾಡಿಬಿಡ್ತೀನಿ. ಇದ್ರ ಜೊತೆಗೆ ಗೋಧಿ ಮುದ್ದೆ ಮಾಡಲಿಕ್ಕೆ ಅಂತ ಹೇಳಿ ಗೋಧಿ, ಮೆಂತೆ ಎಲ್ಲದನ್ನೂ ತೊಗೊಂಡು ರೆಡಿ ಮಾಡ್ತಾ ಇದ್ದಾರೆ ಇವಾಗ ಮಿಲ್ ಮಾಡ್ಸೋದಕ್ಕೆ ಅಂತ ಹೇಳಿ. ನಾನಿವಾಗ ಸಾಂಬಾರು ಮಾಡಲಿಕ್ಕೆ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ಹೊನ್ಗೊನೆ ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಹೊನ್ಗೊನೆ ಸೊಪ್ಪು ಮತ್ತು ತಡ್ನಿಕಾಳನ್ನ ಮಿಕ್ಸಲ್ಲಿ ಹಂಗೆ ಪದಾರ್ಥ ಥರನೇ ಬಸ್ಸಾರಲ್ಲ ಪದಾರ್ಥ ಥರನೇ ಮಾಡೋಣ ಅಂತ ಹೇಳಿ ಬೇಯಿಸಿ ಇಟ್ಟಿದ್ರು. ಇದ್ರ ಜೊತೆಗೆ ಮಸಾಲಾನು ಕೂಡ ಅವರೇನೆ ರುಬ್ಬಿಟ್ಟಿದ್ರು. ಮಸಾಲಾಗೆ ತೆಂಗಿನ ತುರಿ, ಖಾರದ ಪುಡಿ, ಸಾಂಬಾರ್ ಪುಡಿ ಮತ್ತು ಸ್ವಲ್ಪ ಜೀರಿಗೆ, ಈರುಳ್ಳಿ ಮತ್ತು ಹುಣಸೆ ಹಣ್ಣು ಇಷ್ಟನ್ನು ಹಾಕಿ ರುಬ್ಬಿಟ್ಕೊಂಡಿದ್ದಾರೆ. ಇವಾಗ ಒಂದು 2 ಸ್ಪೂನ್ ಆಗೋವಷ್ಟು ಒಂದು ಪಾತ್ರೆಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಆಗೋವಷ್ಟು ಜೀರಿಗೆ, ಒಂದೆರಡು ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ಅವರು ಬೇಯಿಸ್ಲಿಕ್ಕೆ ಹಾಕಿದ್ರು. ಹಾಗಾಗಿ ಒಗ್ಗರಣೆಗೇನು ಮತ್ತೆ ಹಾಕೋದಿಕ್ಕೆ ಹೋಗಲಿಲ್ಲ. ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಜೊತೆಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳೋದ್ರಿಂದ ಉಳಿದಿರೋವಂಥ ಮಸಾಲನ ಕೂಡ ಪಾತ್ರೆಗೆ ಹಾಕೋಬಹುದು. ಇದನ್ನ ಹಾಕೊಂಡು ಒಂದು 2 ನಿಮಿಷ ನೀಟಾಗಿ ಕುದಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಖಾರದ ಪುಡಿ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ನಾನು ಕಡಿಮೆನೇ ಖಾರದ ಪುಡಿನ ಹಾಕೊಂಡ್ರು ಕಲರ್ ಮಾತ್ರ ಡಾರ್ಕ್ ಆಗಿನೇ ಬರುತ್ತೆ. ರೆಡ್ ರೆಡ್ ಥರನೇ ಕಾಣುತ್ತೆ. ಇವಾಗ ಇದಕ್ಕೆ ಟೇಸ್ಟ್‌ಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊಪ್ಪಿಗೂನು ಕೂಡ ಹಾಕಿದ್ರಂತೆ, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಸೊಪ್ಪಿಗೆ ನಾನು ಟೇಸ್ಟ್ ಮಾಡಿಲ್ಲ ಎಷ್ಟಾಗಿದೆ ಅಂತ ಹೇಳಿ. ಇವಾಗ ಬೇಯಿಸಿಟ್ಕೊಂಡಿರುವಂಥ ಸೊಪ್ಪು ಮತ್ತು ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಮೇ ಬಿ ಖಾರ ಅಂತೂ ಕಡಿಮೆ ಅನ್ಸಲ್ಲ. ಉಪ್ಪು ಕಡಿಮೆ ಅನ್ಸಿದ್ರೆ ಮತ್ತೆ ನೀವು ಉಪ್ಪನ್ನ ಸೇರಿಸ್ಕೋಬಹುದು. ಅಕಸ್ಮಾತ್ ಉಪ್ಪೇನಾದರೂ ಜಾಸ್ತಿ ಆಗಿದ್ರೆ ಒಂದು ಚಿಕ್ಕ ಆಲೂಗೆಡ್ಡೆನ ಹೆಚ್ಚಿಬಿಟ್ಟು ಸಾಂಬಾರ್ ಒಳಗಡೆ ಹಾಕಿ ಆಲ್ಮೋಸ್ಟ್ ಕಂಟ್ರೋಲ್ ಆಗತ್ತೆ. ಉಪ್ಪಿನಂಶ ಎಲ್ಲ ಆಲೂಗಡ್ಡೆ ಹೀರ್ಕೊಳ್ಳೋದ್ರಿಂದ ಸ್ವಲ್ಪ ಉಪ್ಪಿನಂಶ ಕಡಿಮೆ ಆಗತ್ತೆ. ಈಗ ಇದನ್ನ ಸಿಮ್ಮಲ್ಲೇ ಒಂದು 10 ನಿಮಿಷ ನೀಟಾಗಿ ಕುದಿಲಿಕ್ಕೆ ಬಿಡ್ತೀನಿ. ನಾವು ಮನೆಯಲ್ಲಿ ಯಾವುದೇ ಸಾಂಬಾರು ಮಾಡಬೇಕಾದ್ರೂ ಸಿಮ್ಮಲ್ಲಿಟ್ಟೇನೆ ಕುದಿಸ್ಕೊಳ್ಳಿ. ಎಷ್ಟು ನಿಧಾನಕ್ಕೆ ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದು ತರಕಾರಿನ ತಗೊಂಡಿದ್ದೆ. ಅದನ್ನ ಫ್ರಿಡ್ಜ್‌ಗೆ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಟ್ರಾನ್ಸ್ಪರೆಂಟ್ ಬಾಕ್ಸಸ್‌ಗೆ ಹಾಕಿಡ್ತಾ ಇದ್ದೀನಿ. ಈ ಬಾಕ್ಸಸ್ ಆನ್‌ಲೈನಲ್ಲಿ ಆರ್ಡರ್ ಮಾಡ್ಕೊಂಡು ತಗೊಂಡಿದ್ದು. ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಸ್ ಅಂತ ಹೇಳಿ ನೀವು ಯಾವುದೇ ವೆಬ್‌ಸೈಟಲ್ಲಿ ಹೋಗ್ಬಿಟ್ಟು ನೋಡಿದ್ರೂ ಸಿಕ್ಬಿಡತ್ತೆ. ಸೊ ನೀವು ತಗೋಬಹುದು. ಪ್ರತಿಯೊಂದು ತರಕಾರಿಗೂ ಸಪ್ರೇಟ್ ಸಪ್ರೇಟ್ ಬಾಕ್ಸಸ್ ಮಾಡಿನೇ ಇಟ್ಕೋತಾ ಇದ್ದೀನಿ. ನೋಡಿದ ತಕ್ಷಣ ಬೇಗ ಸಿಕ್ಬಿಡುತ್ತೆ ಅಲ್ವಾ? ಮಿಕ್ಸ್ ಮಾಡ್ಕೊಂಡ್ರೆ ಗೊತ್ತಾಗಲ್ಲ ಯಾವ್ಯಾವ ತರಕಾರಿ ಯಾವ್ಯಾವ ಬಾಕ್ಸಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿ. ಆಲೂಗಡ್ಡೆನ ಯಾರನ್ನೂ ಫ್ರಿಡ್ಜಲ್ಲಿ ಇಡಲ್ಲ. ಯಾಕೆ ಅಂತಂದ್ರೆ ಬೇಗ ಹಾಳಾಗ್ಬಿಡುತ್ತೆ ಅಂತ ಹೇಳಿ. ಸಾಂಬಾರ್ ಸೊಪ್ಪನ್ನ ನೀಟಾಗಿ ಬಿಡಿಸಿ ಒಂದು ಏರ್‌ಟೈಟ್ ಕಂಟೈನರ್‌ಗೆ ಹಾಕಿಡೋದ್ರಿಂದ ತುಂಬಾ ದಿನ ಫ್ರಿಡ್ಜಲ್ಲಿ ಬಾಳಿಕೆ ಬರುತ್ತೆ. ನೀವು ಹಾಗೆ ಕೂಡ ಯೂಸ್ ಮಾಡಬೇಕು ಅಂತಂದ್ರೆ ಫ್ರಿಡ್ಜ್ ಇಲ್ಲದೆ ಹಾಗೆ ಯೂಸ್ ಮಾಡ್ತೀವಿ ಅಂತ ಅಂದ್ರೂ ಕೂಡ ಒಂದು ಬಾಕ್ಸ್‌ಗೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪೇಪರ್‌ನ ಮುಚ್ಚಿಬಿಟ್ಟು ಆಮೇಲೆ ಮುಚ್ಚಳನ ಕ್ಲೋಸ್ ಮಾಡಿಡಿ. ಆವಾಗ ಗಾಳಿ ಆಡಲ್ಲ ಅಲ್ವಾ ಅಷ್ಟು ಸುಲಭವಾಗಿ. ಹಾಗಾಗಿ ತುಂಬಾ ದಿನ ಬಾಳಿಕೆ ಬರುತ್ತೆ. ನಾನು ಕೂಡ ಮನೆಯಲ್ಲಿ ಫ್ರಿಡ್ಜ್ ಇಲ್ಲದೆ ಇರೋ ಟೈಮಲ್ಲಿ ನಾನು ಹೀಗೇನೆ ಮಾಡ್ತಾ ಇದ್ದು. ಆವಾಗ ತುಂಬಾ ದಿನ ಬಾಳಿಕೆ ಯೂಸ್ ಆಗ್ತಾ ಇತ್ತು ನಮಗೆ. ನೋಡಿ ಈ ರೀತಿ ನಾನು ಸಪ್ರೇಟ್ ಆಗಿ ತರಕಾರಿಗಳನ್ನ ಒಂದೊಂದು ಬಾಕ್ಸ್‌ಗೆ ಹಾಕಿಡ್ತಾ ಇದ್ದೀನಿ. ಈಗ ಮಾಡೋದ್ರಿಂದ ನಮ್ಗೇನೆ ಈಸಿ ಆಗೋದು. ನೋಡಿದ ತಕ್ಷಣ ತಗೊಂಡು ಅಡುಗೆ ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಲ್ವಾ? ಇವಾಗ ಗೋಧಿ ಮುದ್ದೆ ಮಾಡ್ಲಿಕ್ಕೆ ಅಂತ ಹೇಳಿ ನಮ್ಮತ್ತೆ ಗೋಧಿನ ರೆಡಿ ಮಾಡ್ತಾ ಇದ್ರು. ಅದನ್ನ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ಅವ್ರನ್ನ ಡೀಟೇಲ್ಸ್ ಕೇಳಿದೆ ಏನೇನು ಹಾಕಿದ್ದೀರಾ ಅಂತ ಹೇಳಿ. 2 ಕೆಜಿ ಆಗೋಷ್ಟು ಜವೆ ಗೋಧಿ ಮತ್ತೆ 2 ಕೆಜಿ ಆಗೋಷ್ಟು ಈಗ ಗೋಧಿ ಹಿಟ್ಟು ಚಪಾತಿ ಮಾಡ್ತೀವಿ ಅಲ್ವಾ ಆ ಗೋಧಿ. ಇದನ್ನು ಎರಡನ್ನೂ 2 ಕೆಜಿ ಆಗೋಷ್ಟು ತಗೊಂಡಿದ್ದಾರೆ. ಇದಕ್ಕೆ 1 ಕೆಜಿ ಆಗೋಷ್ಟು ಮೆಂತೆನ ಹಾಕ್ತಾ ಇದ್ದಾರೆ. ನಾನು ಮೆಂತೆ ಜಾಸ್ತಿ ಆಗ್ಲಿಲ್ವಾ 1 ಕೆಜಿ ಮೆಂತೆ ಹಾಕಿದ್ರೆ ಕಹಿ ಜಾಸ್ತಿ ಬರುತ್ತೆ ಅಲ್ವಾ ಅಂತ ಕೇಳಿದ್ದಕ್ಕೆ ನಮ್ಮತ್ತೆ ಹೇಳಿದ್ದು ಕಹಿ ಬರ್ಲಿಲ್ಲ ಅಂತಂದ್ರೆ ನೀವು ಮೆಂತೆ ಮುದ್ದೆ ತಿಂದು ಕೂಡ ಏನು ಯೂಸ್ ಆಗಲ್ಲ ಅಂತ ಹೇಳಿ.
2 ಕೆಜಿ ಹಾಕಿರೋದ್ರಿಂದ 1 ಕೆಜಿ ಹಾಕಿದ್ರೆ ನಡೆಯುತ್ತೆ ಅಷ್ಟು ಕಹಿ ಅನ್ಸಲ್ಲ ಅಂತ ಹೇಳಿದ್ರು. ಇದು ಹಿಟ್ ಮಾಡಿಸ್ಕೊ ಬಂದ್ಮೇಲೆ ಈ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಇವತ್ತು ನಮ್ಮ ಮನೇಲಿ ಸೀಸನಲ್ ಫ್ರೂಟ್ ಆಗಿರೋಂಥ ಸೀತಾಫಲನ ತಗೊಬಂದಿದ್ರು. ಇದು ರಿಲೇಟಿವ್ ಮನೆಯಿಂದ ಕೊಟ್ಟು ಕಳಿಸಿದ್ದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಇವಾಗ ಸೀತಾಫಲ ತಿಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನನ್ನ ಮಿಸ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.